ನಮಸ್ಕಾರ ನಂಜೇಗೌಡ, ಹೇಗಿದೆಯಾ? ಚೆನ್ನಾಗಿದೆಯಾ ಅಂತ ಭಾವಿಸಿದ್ದೇನೆ. ನಾನು ನಿನ್ನ ಪ್ರೀತಿಯ ಆನಂದು. ನಂಜೇಗೌಡ, ನಾನು ನಂಜೇಗೌಡ ಅಂತ ಕರೆಯೋದನ್ನು ಬದಿಗಿಟ್ಟು ನಾನೊಂದು 2 ನಿಮಿಷ ಮಾತಾಡ್ತೇನೆ. ಈ ವಿಡಿಯೋನ ನೀನು ಒಬ್ಬನೇ ಒಂದ್ಸರಿ ಕೇಳು, ನಿಮ್ಮ ಮಕ್ಕಳನ್ನ ಒಂದ್ಸರಿ ಕೂಡಿಸ್ಕೊಂಡು ಈ ವಿಡಿಯೋನ ಕೇಳು. ನಂಜೇಗೌಡ 2018ರ ಚುನಾವಣೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆವರೆಗೂ ಹಳ್ಳಿಗಳಲ್ಲಿ ಚುನಾವಣೆಗಳು ಮಾಡ್ತಾಯಿದ್ರು. ನಿನ್ನ ಚುನಾವಣೆ ನೀನು ಮಾಡ್ಕೊಳ್ತಿದ್ದೆ, ನಿನ್ನ ಕುಟುಂಬನೂ ಮಾಡ್ತಿತ್ತು. ನಿನಗೋಸ್ಕರ ನಾವು ಕೆಲಸ ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ಟೇಕಲ್ ಹೋಬಳಿಯಲ್ಲಿ, ಅದರಲ್ಲೂ ಎಳುಗುಳಿಯಲ್ಲಿ ಒಬ್ಬ ವಾಟ್ಸಪ್ ಗ್ರೂಪ್ಗಳಲ್ಲಿ ನಂಜೇಗೌಡ ಕಲ್ಲು ಕಳ್ಳ, ಬಂಡೆ ಕಳ್ಳ, ಕಾಂಗ್ರೆಸ್ಸಿಗೂನಲ್ಲ, ಆತ JDS ಇಂದ ಬಂದಿದ್ದಾನೆ, ಆತನಿಗೆ ಓಟ್ ಹಾಕ್ಬೇಡಿ ಅಂತ ಒಬ್ಬ ಅಪಪ್ರಚಾರ ಮಾಡ್ತಾರೆ. ಇನ್ನೂ ಕೆಟ್ಟದಾಗಿ ಮಾತಾಡ್ತಾರೆ. ರಾಜನಹಳ್ಳಿಯಲ್ಲಿ ಸುಮಾರು ರಾತ್ರಿ 12:30 ನೀವು ಕರೆದಾಗ ನಾನು ನೀವು ಕೂತ್ಕೊಂಡು ಮಾತಾಡಿದ್ವಿ. ಇರ್ಲಿ ಬಿಡ್ರಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಬೇಡ್ರಿ, ಮಾತಾಡೋದು ಬೇಡ, ಚುನಾವಣೆ ಮಾಡೋಣ, ಗೆದ್ದಾದ್ಮೇಲೆ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡೋಣ. ಇದ್ರ ಬಗ್ಗೆ ನಾನು ನೀನು ಕೂಡ ಸಿದ್ದರಾಮಯ್ಯನವರು CLP ಲೀಡರ್ ಆಗಿದ್ದಾಗ ಅವರ ಚೇಂಬರಲ್ಲಿ ಕೂಡ ಸುಮಾರು ಗಂಟೆ ಕಾಲ ಚರ್ಚೆ ಮಾಡಿದ್ರಿ. ಅದು ಬೇರೆ ವಿಷಯ. ಮೇಲಿನ ಟೇಕಲ್ಲೂ ಕೂಡ ಯಾವುದೋ ಗುಡಿಸಲು ಬೆಂಕಿ ಹಚ್ಚಿಸ್ದ ಅಂದ್ಬಿಟ್ಟು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ಅದು ಬಹಿರಂಗವಾಗಿ ಚಿಕ್ಕತಿರ್ತಿ ಭಾಗದಲ್ಲಿ, ಮಾಸ್ತಿ ಭಾಗದಲ್ಲಿ, ಕಸ್ಬಾ ಭಾಗದಲ್ಲೂ ಕೂಡ ಅನೇಕರು ನಿಮ್ಮ ಬಗ್ಗೆ ತುಚ್ಛವಾಗಿ ಮಾತಾಡ್ತಾರೆ. ಕೆಲವು ಹಳೆ ಕಾಂಗ್ರೆಸ್ಸಿಗರು ನನಗೆ ಫೋನ್ ಮಾಡಿ, ನೀನೇನು ಕಾಂಗ್ರೆಸ್ಸಿಗನಾ, ನಿನಗೆ ಕಾಂಗ್ರೆಸ್ಸಿಗೆ ಸಂಬಂಧ ಏನೋ, ನಿನಗೆ ನಂಜೇಗೌಡನಿಗೆ ಸಂಬಂಧ ಏನೋ, ಅವನ ಪರವಾಗಿ ನೀನು ಯಾಕೆ ಎಲೆಕ್ಷನ್ ಮಾಡಬೇಕು ಅಂತ ಮಾತಾಡಿದ್ರು. ಆದರೆ ನಾನು ಯಾವುದನ್ನು ತಲೆ ಕೆಡಿಸ್ಕೊಳ್ದೆ, ನಾನು ನಮ್ಮ ತಂಡ ನಿನಗೆ ಎಲೆಕ್ಷನ್ ಮಾಡ್ತೇನೆ. ನೀನು 3-4 ಬಾರಿ ಹೇಳ್ದೆ ತುಂಬ ಹಿಂಸೆ ಆಗ್ತಿದೆ, ಇವ್ರ ಬಗ್ಗೆ ಏನು ಮಾಡೋದು ಅಂತ. ನಾನು ಹೇಳ್ದೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ಅಂತ. ಆದರೆ ಇವತ್ತು ನಿನ್ನ ವಿರುದ್ಧ ಏಕವಚನದಲ್ಲೇ ಮಾತಾಡಿದ್ರು, ನಿನ್ನ ವಿರುದ್ಧ ಬೈಕೊಂಡು ಓಡಾಡಿದವರು, ನಿನ್ನನ್ನು ಆ ಕಳ್ಳ ಈ ಕಳ್ಳ ಅಂದವರು ಇವತ್ತು ನಿನ್ನ ಜೊತೆಲಿದ್ದಾರೆ. ನಿನಗೆ ನಿಜವಾಗ್ಲೂ ಆತ್ಮಗೌರವ ಇದ್ರೆ, ಸ್ವಾಭಿಮಾನ ಇದ್ರೆ ಅವ್ರನ್ನ ಬೂಟಲ್ಲಿ ಹೊಡೆದು ದೂರ ಇಡಬೇಕಾಯ್ತು. ನಿನಗೆ ಯಾರು ನಿಜವಾಗ್ಲೂ ನಿನ್ನ ಗೆಲುವಿಗೆ ಕೆಲಸ ಮಾಡಿದ್ರು ಅವರ ಪರವಾಗಿ ನೀನು ಇರಬೇಕಿತ್ತು. ನಿನ್ನ ಬಳಿ ಅಧಿಕಾರ ಇಲ್ದಾಗ ನಿನ್ನನ್ನು ಬೈದು, ನಿನ್ನ ಹತ್ರ ಅಧಿಕಾರ ಬಂದಾಗ ನಿನ್ನ ಹತ್ರ ಬಂದು ಸೇರ್ಕೊಂಡು ಕೆಲಸಗಳು ಪಡ್ಕೊಂತಿದ್ದಲ್ಲ, ಅಂಥ ಅಯೋಗ್ಯರನ್ನ, ಅಂಥ ಬೋಳಿ ಮಕ್ಕಳನ್ನ ನೀನು ದೂರ ಇಟ್ಟಿದ್ರೆ ಇವತ್ತು ಆ ಥರ ಮಾತಾಡೋರನ್ನ ನಂಜೇಗೌಡ ದೂರ ಇಟ್ಟಿದ್ದಾನೆ ಅನ್ನೋ ಕನಿಷ್ಠ ಗೌರವ ಆದರೂ ನಮಗಿರೋದು. ಆದರೆ ನೀನು ಹಾಗೆ ಮಾಡಲಿಲ್ಲ. ಎಷ್ಟು ಜನ ನಿನ್ನ ವಿರುದ್ಧ ಏನೇನು ಮಾತಾಡ್ತಾ ಇದೆ, ಏಕವಚನ ಪ್ರಯೋಗ ಮಾಡಿ. ಅವ್ರ ಬಗ್ಗೆ ಎಲ್ಲ ನಿನಗೇನು ಇಲ್ಲ. ಇವತ್ತು ನಿನ್ನ ಜೊತೆ ಚೆನ್ನಾಗಿದ್ದಾರೆ. ಸಮ್ಮಿಶ್ರ ಸರ್ಕಾರ ಬಿದ್ದೋದ್ಮೇಲೆ BJP ಸರ್ಕಾರ ಬಂತು, ಆಪರೇಷನ್ ಕಮಲಂಕನ. ಅವಾಗ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ, ಸುನೀಲನ್ನ, ರಾಜೇಶನ್ನ ಕೇಳಿದ್ರೆ ಹೇಳ್ತಾನೆ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ. ಕೆಟ್ಟ ಕಾಮೆಂಟ್ಗಳು, ಅದನ್ನು ಹೇಳಕ್ಕೆ ಕೊಡೋಕ್ಕಾಗಲ್ಲ ಅಂಥ ಕಾಮೆಂಟ್ಗಳು. ಅವತ್ತು ಆ ಗ್ರೂಪ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಎಲ್ಲರಿಗೂ ಸರಿಯಾಗಿ ಎಚ್ಚರಿಕೆ ಕೊಟ್ಟು ಆ ಗ್ರೂಪನ್ನು ಉಳಿಸ್ಕೊಂಡು ಆ ಗ್ರೂಪ್ಗೆ ನಿಮ್ಮನ್ನು, ನಿಮ್ಮ ಮಕ್ಕಳನ್ನ ಸೇರಿಸಿ ನಿಮ್ಗೊಂದು ಅಷ್ಟು ಗೌರವ ಉಳಿಸ್ಕೊಟ್ಟಿದ್ದು ನಾನು. ಅವತ್ತು DCP ದೇವರಾಜ್ ಸರ್ಗೆ ಕಂಪ್ಲೇಂಟ್ ಮಾಡ್ತೀರಿ ನೀವು. ಆ ವಾಟ್ಸಪ್ ಗ್ರೂಪ್ಗಳನ್ನ, ಕಾಂಗ್ರೆಸ್ ಗ್ರೂಪ್ಗಳನ್ನೂ ಡಿಲೀಟ್ ಮಾಡಿಸ್ತಾರೆ, BJP ಗ್ರೂಪ್ಗಳನ್ನೂ ಡಿಲೀಟ್ ಮಾಡ್ತಾರೆ, ಬೇರೆ ಗ್ರೂಪ್ಗಳನ್ನು ಡಿಲೀಟ್ ಮಾಡಿಸ್ತಾರೆ. ನಂದೊಂದು ಗ್ರೂಪ್ ಮಾತ್ರ ಹಾಗೆ ಉಳ್ಕೊಳ್ತದೆ. ಯಾಕೆಂದರೆ ತುಂಬ ನೀಟಾಗಿ ಗ್ರೂಪನ್ನು ಮೇಂಟೈನ್ ಮಾಡ್ತಾ ಇದ್ದಿದ್ದು ನಾವು ಒಬ್ಬರೇ. ನಂಜೇಗೌಡ ಯಾರ್ಯಾರೋ ಏನೇನೋ ಅಂದರೆ ಅವೆಲ್ಲ ಎದುರಿಸ್ಕೊಂಡು, ನಿನ್ಯಾರೋ ಬೈದರೆ ಅವನ್ನೆಲ್ಲ ಎದುರಿಸ್ಕೊಂಡು ನೀನು ಪರವಾಗಿ ವಕಾಲತ್ತು ವಹಿಸಿದ್ದಕ್ಕೆ ಇವತ್ತು ಇವ್ರನ್ನ ನಾಯಿಗಳನ್ನ, ಚೇಳಗಳನ್ನ ಬಿಟ್ಟು ನೀನು ನನ್ನ ಬಗ್ಗೆ ಮಾತಾಡಿಸ್ತಾ ಇದೆಯಾ. ನಿನಗೆ ಚುನಾವಣೆ ಮಾಡಿದ್ದಕ್ಕೆ ನಿನಗೆ ಸ್ವಲ್ಪ ಕೃತಜ್ಞತೆ ಇಲ್ವಾ? ಯಾರೋ ತಿರುಬೋಕಿ ನನ್ನ ಮಕ್ಕಳ ಕೈಯಲ್ಲಿ ವಿಡಿಯೋಗಳು ಮಾಡ್ಸಾಕ್ತೀಯ ನೀನು. ನಿನಗೆ ಫಸ್ಟ್ ಮಾನ ಮರ್ಯಾದೆ ಇದ್ರೆ, ನಿನಗೆ ಸ್ವಾಭಿಮಾನ ಇದ್ರೆ, ಆತ್ಮಗೌರವ ಇದ್ರೆ, ನಿನ್ನ ಬಗ್ಗೆ ವಾಟ್ಸಪ್ ಗ್ರೂಪಲ್ಲಿ ಆ ಕಳ್ಳ ಈ ಕಳ್ಳ ಅಂತ ಆಗ್ತಿರಲ್ಲ, ಫಸ್ಟು ಅವ್ರನ್ನ ಒದ್ದು ಹೊರಗಡೆ ಹಾಕೋ ಪಾರ್ಟಿಯಿಂದ. ಇವತ್ತೇನೋ ನಿನ್ನ ಪರವಾಗಿ ಮಾತಾಡ್ತಾರೆ, ನಿನ್ನ ಕಾಲಿಗೆ ಬೀಳ್ತಾರೆ, ನಿನಗೆ ಜೈಕಾರ ಆಗ್ತಾರೆ ಅಂತ ಪಕ್ಕದಲ್ಲಿ ನಿನಗೇನು ಸ್ವಾಭಿಮಾನ ಇಲ್ಲ. ಎಳುಗುಳಿ ಸತೀಶ್, ನೋಡಪ್ಪ, ನಿನಗೆ ಗೌರವ ಕೊಟ್ಟು ಮಾತಾಡಿದ್ದೀನಿ ಎಷ್ಟೋ ಸರಿ. ನಿನ್ನನ್ನು ತಾಲೂಕಲ್ಲಿ ಜನ ಏನು ಅನ್ಕೊಂಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಯಾರು ಸೈಕೋ, ಯಾರು ಹುಚ್ಚ ಅಂತ ಎಲ್ಲರಿಗೂ ಗೊತ್ತು. ನಿನ್ನ ಬಗ್ಗೆ ನಂಜೇಗೌಡ ಏನು ನನ್ನ ಹತ್ರ ಮಾತಾಡಿದ್ದಾನೆ, ಹೋಗಿ ನಂಜೇಗೌಡನೇ ಕೇಳು. ನಂಜೇಗೌಡ ಮುಂದೆ ಕೂತ್ಕೊಂಡು ಒಂದು ಲೈವ್ ಹಾಕೋ ಫೇಸ್ಬುಕ್ಕಲ್ಲಿ,
ನೀನು ಫಸ್ಟ್ ಎಲೆಕ್ಷನ್ ನಿಂತಾಗ 2018ರಲ್ಲಿ ನಾನೇನು ಮಾಡ್ತಾ ಇದ್ದೆ ಅಂತ ನಂಜೇಗೌಡನ ಕೇಳು. ನಂಜೇಗೌಡ ಮುಂದೆ ಕುಳಿಸ್ಕೊಂಡು, ನಂಜೇಗೌಡ ನೀನು ಫಸ್ಟ್ ಎಲೆಕ್ಷನ್ ನಿಂತಾಗ 2018ರಲ್ಲಿ ನಾನೇನು ಮಾಡ್ತಿದ್ದೆ, ನಿನ್ನ ಬಗ್ಗೆ ಏನು ಬರೀತಿದ್ದೆ, ಏನು ಮಾತಾಡ್ತಿದ್ದೆ ಅಂತ ಹೇಳು. ತಾಕತ್ತಿದ್ರೆ ನಂಜೇಗೌಡ ಹೇಳಿ ನಾನೇನು ಮಾಡ್ತಾ ಇದ್ದೆ ಅಂತ, ಅಥವಾ ನೀನೇನು ಮಾಡ್ತಾ ಇದ್ದೆ. ನಾನು ಆತನ ಪರವಾಗಿ ಎಲೆಕ್ಷನ್ ಮಾಡ್ತಾ ಇದ್ರೆ ನೀನೇನು ಮಾಡ್ತಾ ಇದ್ದೆ ಅಂತ ಆತ ಹೇಳಿ. ಗಂಡಸಾಗಿರೋ ಚುನಾವಣೆ ನಿಂತ್ಕೊ ಅಂತ ಹೇಳ್ದಲ್ಲ, ನಾನು ಗಂಡಸಾಗಿದ್ದಕ್ಕೆ 2018ರಲ್ಲಿ ಚುನಾವಣೆ ನಿಂತ್ಕೊಳ್ಳೋಕ್ಕೆ ಮಾಲೂರು ಬಂದಿದ್ದೆ. ಆದರೆ ಇದೇ ನಂಜೇಗೌಡ, ಇದೇ ನಿಮ್ಮ ತಮ್ಮ ಹರೀಶ್ ಪಳೆಗಾರ್ ಅಲಿಯಾಸ್ ಹರೀಶ್ ವೈಆರ್ ಕರೆದು, ಬೇಡ ಓಟುಗಳು ಡಿವೈಡ್ ಆಗ್ತದೆ, ನಂಜೇಗೌಡರು ಗೆಲ್ಸ್ಕೊಳ್ಳೋಣ ಅಂತ ಹೇಳ್ದ. ಆಮೇಲೆ ನಂಜೇಗೌಡನೂ ಕರೆದು, ಬೇಡಪ್ಪ ಓಟುಗಳು ಡೈವರ್ಟ್ ಆದರೆ, ಡಿವೈಡ್ ಆದರೆ ನನಗೆ ತುಂಬ ಕಷ್ಟ ಆಗ್ಬಿಡ್ತದೆ, ನೀವು ದಯವಿಟ್ಟು ನನಗೆ ಎಲೆಕ್ಷನ್ ಮಾಡಿಕೊಡ್ಬೇಕು, ನನಗೆ ಗೆಲ್ಲಿಸಬೇಕು, ನನಗೆ ಗೆಲ್ಸಿದ್ಮೇಲೆ ನಿಮ್ಮ ಕಮ್ಯುನಿಟಿಗೋಸ್ಕರ ನೀವೇನೇ ಡಿಮ್ಯಾಂಡ್ ಇಟ್ರು ನಾನು ಅದನ್ನು ನಿರ್ವಹಿಸ್ಕೊಡ್ತೀನಿ ಅಂತ ಕೇಳ್ಕೊಂಡಿದ್ದಕ್ಕೆ ನಾನು ನಂಜೇಗೌಡನಿಗೆ ಎಲೆಕ್ಷನ್ ಮಾಡಿದ್ದು. ನಾನು ನಂಜೇಗೌಡನ ಹತ್ರ ಹೋಗಿದ್ದಲ್ಲ, ನಂಜೇಗೌಡ ನನ್ನ ಕೇಳ್ಕೊಂಡಿದ್ದಕ್ಕೆ ನಾನು ಆತನಿಗೆ ಎಲೆಕ್ಷನ್ ಮಾಡ್ಕೊಂಡಿದ್ದು. ನಾಲಿಗೆ ಇದೆ ಅಂತ ಹೆಂಗೆ ಅರಿ ಬಿಡ್ಬೇಡ್ರಿ, ಸಮಯ ಎಲ್ಲ ಒಂದೇ ಥರ ಇರಲ್ಲ. ನಂಜೇಗೌಡ ಯಾವಾಗಲೂ ಕೂಡ ಶಾಸಕ ಆಗಿರಲ್ಲ, ನಂಜೇಗೌಡ ಸರ್ಕಾರ ಯಾವತ್ತೂ ಇರಲ್ಲ. ಎಲ್ಲರಿಗೂ ಟೈಮ್ ಬರ್ತದೆ, ಯಾರ್ಯಾರು ಏನೇನೋ ಆಗ್ಬಿಟ್ರು. ಕಾನೂನು ಪ್ರಕಾರ ನಮಗೂ ಬುದ್ಧಿ ಕಲಿಸ್ಲಿಕ್ಕೆ ಬರ್ತದೆ. ನೀನು ನಿನ್ನ ಗೊಡ್ಡು ಬೆದರಿಕೆಗಳು ನಂದಕ್ಕೆ ಸಮಾನ ಅಷ್ಟೇ. ಯಾವ ಊರು ದಾಸ ಏನೋ ನೀನು, ಅಯೋಗ್ಯ, ನನ್ನ ಬಗ್ಗೆ ಮಾತಾಡ್ತೀಯಾ? ಗೌರವ ಕೊಟ್ಟರೆ ಗೌರವ ತೊಗೊಬೇಕಂತ ಗೊತ್ತಾಗಲ್ವೇನೋ ನಿನಗೆ? ಇಡಿಯಟ್. ನಾನೇನು ಅಕ್ಕಿ ಕಳ್ಳ ಅಲ್ಲ, ನಾನೇನು ಬಂಡೆ ಕಳ್ಳ ಅಲ್ಲ, ನಾನೇನು ಹಾಳು ಕಳ್ಳ ಅಲ್ಲ, ಅಥವಾ ನಾನು ಯಾವುದು ಫೇಕ್ ಡಾಕ್ಯುಮೆಂಟ್ನ ಸೃಷ್ಟಿ ಮಾಡಿ ಪೆಟ್ರೋಲ್ ಬಂಕ್ಗಳು ಗ್ಯಾಸ್ ಏಜೆನ್ಸಿ ಮಾಡ್ಕೊಂಡನಲ್ಲ, ನಾನು ಯಾರಿಗೋ ವಂಚನೆ ಮಾಡಿ ಪೊಲೀಸ್ ಕಂಪ್ಲೇಂಟ್ ಆಯ್ತಂತ ಊರು ಬಿಟ್ಟು ದೇಶ ಅಂತ ಓಡೋದನಲ್ಲ ನಾನು, ಅಥವಾ ನಾನು ಮಾಜಿ ರೌಡಿ ಶೀಟ್ರು ಕೂಡ ಅಲ್ಲ. ಲೈ ತಿಳ್ಕೊಳ್ಳಲ್ಲ ಈ ಸತೀಶ, ನಾಲಿಗೆ ಇದೆ ಅಂತ ಏನೇನೋ ಮಾತಾಡ್ತೀಯ ನೀನು. ನಾನು ಗಂಡಸಾಗಿದ್ದಕ್ಕೆ ಮದುವೆ ಮಾಡ್ಕೊಂಡಿದ್ದೀನಿ, ಮಕ್ಕಳು ಮಾಡ್ಕೊಂಡಿದ್ದೀನಿ. ನೀನೇನೋ ನೀನು ಮದುವೆ ಇಲ್ಲ, ಮಕ್ಕಳಿಲ್ಲ, ಗುಂಡ್ರುಗೋವಿ ಥರ ಎಲ್ಲೆಲ್ಲ ಓಡಾಡ್ತಾ ಇದೀಯಾ. ನೀನೇನು ಬೇಕಾದ್ರೂ ಮಾತಾಡ್ಬೋದು, ನಾವು ಹಂಗೆ ಮಾತಾಡೋಕ್ಕಾಗಲ್ಲ ಆಯ್ತಾ? ಗೌರವ ಕೊಟ್ಟರೆ ಗೌರವ ತಗೊಳ್ಳೋದು ಕಳಿಯೋ ನೀನು. ನಂಜೇಗೌಡ, ನಾನು ಹೇಳ್ತಾ ಇದ್ದೀನಿ, ನಿನಗೆ ಬೇಕಾದವ್ರನ್ನ, ಅಂದರೆ ನೀನು ಹೊಡಿತಾರಲ್ಲ ನಿನಗೆ, ನೀನೇನು ಹೇಳಿದ್ರು ಜೈಕಾರಗಳು ಹಾಕೋರ್ನ, ಗಂಟೆ ಬಾರಿಸೋರ್ನೆಲ್ಲ ಜೊತೆಲಿ ಇಟ್ಕೊಳ್ಳೋದು ನಿಯತ್ತಾಗಿ. ನಾನು ನಂಜೇಗೌಡ ನಿಜವಾಗ್ಲೂ ಹೇಳ್ತೀನಿ, ನಿನಗೆ ಯಾರು ಪ್ರಾಮಾಣಿಕವಾಗಿ ನೀನು ಸೇವೆ ಮಾಡ್ತಾರೋ, ಪ್ರಾಮಾಣಿಕವಾಗಿ ಹಿಂದೂ ಮುಂದೆ ಮಾತಾಡಿದಿರ, ನೇರವಾಗಿ ಗೌರವ ಕೊಡ್ತಾರೆ, ಹಿಂದೇನೂ ಗೌರವ ಕೊಡ್ತಾರೋ ಅಂಥವ್ರನ್ನ ನೀನು ಬೆಳೆಸಲ್ಲ, ಅಂಥವ್ರನ್ನ ನೀನು ಉಳಿಸ್ಕೊಳ್ಳಲ್ಲ. ನೀನು ಯಾರ್ಯಾರು ಬೆನ್ನು ಚೂರಿ ಹಾಕ್ತಾರೋ, ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡು ಓಡಾಡ್ತಾರೋ, ನಿನ್ನ ಯಾರು ಸೋಲಿಸ್ಲಿಕ್ಕೆ ಟ್ರೈ ಮಾಡಿದ್ರೋ ಅವ್ರನ್ನೇ ನೀನು ಜೊತೆಲಿ ಇಟ್ಕೊಳ್ಳೋದು, ಅವ್ರನ್ನೇ ನೀನು ಬೆಳೆಸೋದು. ಅದಕ್ಕಾಗಿನೇ ಜನ ಯಾರು ನಿನ್ನ ಜೊತೆ ಇಲ್ಲ, ನೀನಂದರೆ ಯಾರು ಗೌರವ ಕೊಡಲ್ಲ. ಹಳ್ಳಿಗಳಲ್ಲಿ ನಿನ್ನ ಬಗ್ಗೆ ಏನು ಮಾತಾಡ್ತಾರೆ ಹೋಗಿ ಕೇಳು. ಯಾರೋ ನಿಮ್ಗೆ ಬೇಕಾದವ್ರನ್ನ ಕಳಿಸ್ಕೊಡೋದಲ್ಲ, ನಿಮ್ಮ ಹಳ್ಳಿಗಳಲ್ಲಿ ಪರಿಚಯ ಇದ್ದವ್ರನ್ನ ಹಳ್ಳಿಗಳಿಗೆ ಕಳಿಸ್ಕೊಟ್ಟು ಕೇಳಿಸು ನಿನ್ನ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ. ನಾನು ತಾಲೂಕಿನ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಿದ್ದೇನೆ, ನೀನು ಮಾಡಿರುವಂಥ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ದೀನಿ. ಅದೇ ನಾನಿದ್ರೆ ಹೇಳು, ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳು. ಇಲ್ಲ ಮಾಲೂರಲ್ಲಿ ಇಂತಿಂಥ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಲೆಕ್ಕ ಕೊಡು. ಮಾಲೂರಲ್ಲಿ ಕಿತ್ತೋಗಿರೋ ರಸ್ತೆಗಳು ನೋಡಿದ್ಯಾ ಯಾವತ್ತಾದರೂ? ದಿನ ಊರಲ್ಲೇ ಇರ್ತೀನಿ, ಮನೆಯಲ್ಲೇ ಇರ್ತೀನಿ, ತಾಲೂಕಲ್ಲೇ ಇರ್ತೀನಿ, ಕಿತ್ತೋಗಿರೋ ರಸ್ತೆಗಳು ಕಾಣಿಸ್ತಾ ಇಲ್ವ ನಿನ್ನ ಕಣ್ಣಿಗೆ? ಯಾವುದನ್ನ ಊರುಗಳಲ್ಲಿ ಮೂಲಭೂತ ಸೌಕರ್ಯಗಳಿದಾವ? ಬಾಯಿ ಬಿಟ್ಟರೆ ಮೈಕ್ ಸಿಕ್ಕಿದ್ರೆ ಸಾವಿರಾರು ಕೋಟಿ ತಂದಿದ್ದೀನಿ, ಸಾವಿರಾರು ಕೋಟಿ ಎಲ್ಲಿ ತಂದು ಹಾಕಿದ್ಯಾ, ಏನು ಮಾಡಿದ್ಯಾ? 100 ಕೋಟಿ ಭ್ರಷ್ಟಾಚಾರದ ಆರೋಪ ಇದೆ ನಿನ್ನ ಮೇಲೆ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಮೊದಲು ನಿನಗೆ ಮಾನ ಮರ್ಯಾದಿದ್ರೆ, ನಿನಗೆ ಸ್ವಾಭಿಮಾನ ಇದ್ದರೆ, ನಿನ್ನನ್ನು ಸೋಲಿಸ್ಲಿಕ್ಕೆ ಯಾರು ಟ್ರೈ ಮಾಡಿದ್ರೋ, ನೀನು ಹಿಂದೆ ಮುಂದೆ ಬೈಕೊಂಡು ಯಾರು ಓಡಾಡಿದ್ರು, 2018 ಚುನಾವಣೆಯಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿನ್ನ ಬಗ್ಗೆ ಕೆಟ್ಟದಾಗಿ ಯಾರು ಟ್ರೋಲ್ ಮಾಡಿದ್ರು ಅವ್ರನ್ನ ದೂರ ಇಡು. ಇಲ್ಲ ಅವನ್ನೆಲ್ಲ ಹತ್ರ ಇಟ್ಕೊಳ್ಳೋದಾದರೆ ನೀನು ಮಾಡೋದು ಹಾಗೆ ಇದೆ, ನಾವು ಮಾತಾಡೋದು ಸರಿ ಇದೆ ಅಂತ ಭಾವಿಸು. ಥ್ಯಾಂಕ್ ಯು ಸೋ ಮಚ್.